ಶಾಸಕರಿಗೆ ಒದಗಿಸಿದ್ದೀನಿ. ಏನಾದರೂ ಪರ್ಟಿಕ್ಯುಲರ್ ಏನಾದರೂ ಇದ್ದರೆ ಸ್ಪೆಸಿಫಿಕ್ ಏನಾದರೂ ಇದ್ದರೆ ತಾವು ಕೇಳ್ಬೋದು. ಮಾನ್ಯ ಅಧ್ಯಕ್ಷರೇ, ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ಎಲ್ಲ ಕಂತುಗಳನ್ನು ಕೂಡ ನಾವು ತಲುಪಿಸಿದ್ದೇವೆ ಅಂತಕ್ಕಂಥ ಮಾಹಿತಿಯನ್ನು ಮಾನ್ಯ ಸಚಿವರು ಕೊಟ್ಟಿದ್ದಾರೆ. ನಾನು ಮಾನ್ಯ ಸಚಿವರಿಗೆ ಕೇಳಕ್ಕೆ ಬಯಸ್ತೇನೆ, 25ನೇ ವರ್ಷದ ಅಂದರೆ ಇದೇ ವರ್ಷದಲ್ಲಿ ಇರ್ತಕ್ಕಂಥ ಫೆಬ್ರವರಿ ಮತ್ತು ಮಾರ್ಚು ಆ 2 ತಿಂಗಳ ಹಣ ಇನ್ನೂವರೆಗೆ ಯಾರಿಗೂ ಜಮೆ ಆಗಿಲ್ಲ. ಅದಕ್ಕೆ ಕಾರಣ ಏನು ಅನ್ನೋದು ಒಂದು ಸ್ವಲ್ಪ ಸ್ಪಷ್ಟೀಕರಣ ಕೊಟ್ಟರೆ ಸರಿಯಾಗುತ್ತೆ. ಓಕೆ. ಮಾನ್ಯ ಸಭಾಧ್ಯಕ್ಷರೇ, ಗೃಹಲಕ್ಷ್ಮಿ ಯೋಜನೆ ಇದು ಇಡೀ ವಿಶ್ವದಲ್ಲಿಯೇ ಮಹಿಳೆಯರ ಆರ್ಥಿಕ ಸಬಲೀಕರಣ ಮಾಡಲಿಕ್ಕೆ ಒಂದು ದೊಡ್ಡ ಗುರುತರವಾದ ಹೆಜ್ಜೆ ಅಂತ ನಾನು ಸದನಕ್ಕೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ನಮ್ಮ ರಾಜ್ಯದ ಗೃಹಲಕ್ಷ್ಮಿ ಯೋಜನೆಯನ್ನು ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ಮಾಡೆಲ್ ಆಗಿ ತೆಗೆದುಕೊಂಡು ಎಲ್ಲರೂ ಮಾಡ್ತಾ ಇರೋದನ್ನು ಸದನ ಗಮನಕ್ಕೂ ತರಬಯಸ್ತೀನಿ. ಅದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅದರಲ್ಲೂ ಮಹಿಳೆಯರನ್ನ ಆರ್ಥಿಕವಾಗಿ ಸಬಲೀಕರಣ ಮಾಡಲಿಕ್ಕೆ ಬಹಳಷ್ಟು ದೊಡ್ಡ ಒಂದು ಆಕಾಂಕ್ಷೆಯನ್ನು ಇಟ್ಕೊಂಡು ಈ ಯೋಜನೆಯನ್ನು ನಾವು ಜಾರಿಗೆ ತಂದ್ವಿ. ಇಲ್ಲಿಯವರೆಗೆ ಸಭಾಧ್ಯಕ್ಷರೇ ತಮ್ಮ ಗಮನಕ್ಕೆ ತರಲಿಕ್ಕೆ ನಾನು ಬಯಸ್ತೇನೆ, ಸುಮಾರು 54,000 ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿಯ ಫಲಾನುಭವಿಗಳಿಗೆ ಯಾವತ್ತಿನಿಂದ ಈ ಯೋಜನೆ ಶುರು ಆಯಿತು ಇಲ್ಲಿಯವರೆಗೆ ಸುಮಾರು 54,000 ಕೋಟಿ ರೂಪಾಯಿಯನ್ನು ಗೃಹಲಕ್ಷ್ಮಿ ಯೋಜನೆಗೆ ನಾವು ದುಡ್ಡನ್ನು ಕೊಟ್ಟಿದ್ದೇವೆ. ಇಲ್ಲಿಯವರೆಗೆ 23 ಕಂತನ್ನು ನಾನು ಮಾನ್ಯ ಸದಸ್ಯರಿಗೆ ತಮ್ಮ ಮುಖಾಂತರ ಹೇಳಲಿಕ್ಕೆ ಬಯಸ್ತೇನೆ. 23 ಕಂತನ್ನು 1,24,00,000 ಮಹಿಳೆಯರಿಗೆ, ಮನೆಯ ಯಜಮಾನಿಗಳಿಗೆ, ಅಂದರೆ ಒಬ್ಬೊಬ್ಬರಿಗೆ 46,000 ರೂಪಾಯಿಗಳು, ಇಂಡಿವಿಜುವಲ್ ಒಬ್ಬೊಬ್ಬರಿಗೆ ಫಲಾನುಭವಿಗಳಿಗೆ 46,000 ರೂಪಾಯಿಗಳನ್ನು ಇಲ್ಲಿಯವರೆಗೆ ಮುಟ್ಟಿಸುವಂಥ ಕೆಲಸವನ್ನು ಮಾಡಿದೆವು. ತಮಗೆ ಹೇಳಲಿಕ್ಕೆ ಬಯಸ್ತೇನೆ, ಆಗಸ್ಟ್ವರೆಗೂ ನಾವು ಕ್ಲಿಯರ್ ಮಾಡಿದ್ದೇವೆ. ತಮ್ಮ ಗಮನಕ್ಕೂ ತರಲಿಕ್ಕೆ ಬಯಸ್ತೇನೆ. ಇದರಲ್ಲಿ ತಾವು ಕೇಳಿದಿರ ಪ್ರಶ್ನೆಯಲ್ಲಿ ತಾವು ಮಾಹಿತಿಗೆ ಕೇಳಿದಾಗ ಏನಾದರೂ ತಾಂತ್ರಿಕ ದೋಷ ಇತ್ತು ಅಂತ. ಹೌದು, ಒಂದು 3 ತಿಂಗಳು ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಯಿತು. ಯಾಕಂದರೆ ನೇರವಾಗಿ ನಮ್ಮ ಇಲಾಖೆಯಿಂದ ನೇರವಾಗಿ ಫಲಾನುಭವಿಗಳಿಗೆ ನಾವು ಮುಂಚೆ ಯೋಜನೆ ಹಣವನ್ನು ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಕಳಿಸ್ತಾ ಇದ್ವಿ. ಅದಾದ ನಂತರ ನಾವು ತಾಲೂಕ್ ಪಂಚಾಯಿತಿ ಮುಖಾಂತರ ಕೊಡೋದ್ರಿಂದ ಒಂದು 2-3 ತಿಂಗಳು ಡಿಲೇ ಆಯಿತು. ಬಟ್ ನಮ್ಮ ಉದ್ದೇಶ ಮಾನ್ಯ ಸಭಾಧ್ಯಕ್ಷರೇ, ಏನು ಮಹಿಳೆಯನ್ನು ಆರ್ಥಿಕವಾಗಿ ಸಬಲೀಕರಣ ಮಾಡಬೇಕಂತ ಇದ್ವಿ, ಆ ಉದ್ದೇಶದಿಂದ ಹಿಂಸರಿಯುವಂಥ ಪ್ರಶ್ನೆನೇ ಇಲ್ಲ. ಇದರಲ್ಲಿ ಯಾವುದೇ ರೀತಿಯಾದಂಥ ಗೊಂದಲಗಳಿಲ್ಲ. ಭಾಳ ಸ್ಪಷ್ಟತೆಯಿಂದ, ಭಾಳಷ್ಟು ಬದ್ಧತೆಯಿಂದ ನಾವು ಈ ಯೋಜನೆಯನ್ನು ಜಾರಿಗೆ ತಂದಿದ್ದೇವೆ. ಅದೇ ಪ್ರಕಾರ ಮುಂದೆ ಕೂಡ ನಾವು ನಡ್ಕೊಂಡು ಹೋಗ್ತೀವಿ. ಇದರಲ್ಲಿ ನಾವು ಯಾವುದೇ ರಾಜಕಾರಣ ಮಾಡ್ತಲ್ಲ, ಯಾವುದೇ ಸ್ವಾರ್ಥ ಇಲ್ಲ. ಭಾಳಷ್ಟು ನೀಟಾಗಿ, ಕರೆಕ್ಟಾಗಿ, ಯಾವುದೇ 1 ರೂಪಾಯಿ ಹೆಚ್ಚು ಕಡಿಮೆ ಈಚೆ ಆಚೆ ಆಗದೆ, ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದೆ ಡೈರೆಕ್ಟಾಗಿ ಮನೆಯ ಯಜಮಾನಿಗೆ ದುಡ್ಡನ್ನು ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದೀವಿ. ಓಕೆ. ಮಾನ್ಯ ಅಧ್ಯಕ್ಷ ಹೇಳಿದ್ರು. 1 ಮಿನಿಟ್ ಅಲ್ಲ ಹೇಳಿ, ನಾ ಕೇಳಿದ್ದು ಹೇಳಿಬಿಟ್ಟು ಎಲ್ಲ ಹೇಳಿದರು. ನಾನು ಕೇಳಿದ್ದು ಫೆಬ್ರವರಿ ಮತ್ತು ಮಾರ್ಚ್ 2025 ದುಡ್ಡು ಇನ್ನೂವರೆಗೆ ಬಂದಿಲ್ಲ ಅಂತೇಳಿ. ಅದನ್ನ ಬಿಟ್ಟು ವಿಶ್ವದ ಹಿಡಿದು ಎಲ್ಲ ಹೇಳಿದರು. ಅದ್ರ ಬಗ್ಗೆ ಫೆಬ್ರವರಿ ಮತ್ತು ಮಾರ್ಚ್ ಹಣ ಯಾಕೆ ಬಂದಿಲ್ಲ, ಇನ್ನೂವರೆಗೆ ಯಾಕೆ ಬಿಡುಗಡೆ ಆಗಿಲ್ಲ, ಅದನ್ನ ಸ್ಪಷ್ಟೀಕರಣ ಕೊಡ್ರಿ. ಮಾನ್ಯ ಸಭಾಧ್ಯಕ್ಷರೇ, ನಾನು ಈಗಲೇ ಸದಸ್ಯರ ಗಮನಕ್ಕೂ ತೆಗೆದುಕೊಂಡು ಬಂದಿದ್ದೀನಿ. ಇಲ್ಲಿಯವರೆಗೆ 23 ಕಂತನ್ನು ಕ್ಲಿಯರ್ ಮಾಡಿದ್ದೀವಿ. ಆಗಸ್ಟ್ವರೆಗೂ ಕೂಡ ನಾವು ಹಣವನ್ನು ಹಾಕಿದ್ದೀವಿ ಅಂತ ನಾನು ಕ್ಲಿಯರ್ ಮಾಡಿದ್ದೀನಿ. ಅವ್ರ ಲಾಸ್ಟ್ ಇಯರ್ದು ಮಾರ್ಚ್ ಮತ್ತು ಮತ್ತು ಫೆಬ್ರವರಿ ಅಲ್ಲಲ್ಲ ಮೇಡಮ್ ಅವರು, ಫೆಬ್ರವರಿ ಮತ್ತು ಮಾರ್ಚ್ 2025 2 ತಿಂಗಳ ಹಣವನ್ನು ನೀವು ಇನ್ನೂ ಹಾಕಿಲ್ಲ. ಆಫೀಸರ್ ಇದ್ರೆ ದಯವಿಟ್ಟು ಕೇಳ್ರಿ. ಇನ್ಫಾರ್ಮೇಶನ್ ಸರಿ ಕೊಟ್ಟಾರ ಗೊತ್ತಿಲ್ಲ, ಅವ್ರಿಗೆ ಒಂದ್ಸಲ ಎನ್ಕ್ವೈರಿ ಮಾಡಿ. ಆಗಸ್ಟ್ ವರೆಗೂ ಕ್ಲಿಯರ್ ಮಾಡಿದೀನಿ. ನೀವು ಫೆಬ್ರವರಿ ಮಾರ್ಚ್ ಅಂತ ಹೇಳ್ತಾ ಇದ್ದೀರಾ ಮಾನ್ಯ ಸದಸ್ಯರೇ, ನಾನು ಹೇಳೋದ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಆಗಸ್ಟ್ ವರ್ಗು ಕ್ಲಿಯರ್ ಮಾಡಿದೀನಿ, ಫೆಬ್ರವರಿ ಮಾರ್ಚ್ ಹಿಡ್ಕೊಂಡು ಅಂತ ತಮ್ಮ ಗಮನಕ್ಕೆ ಹೇಳಲಿಕ್ಕೆ ಬಯಸ್ತೇನೆ. ಹಾಗಾದ್ರೆ 1 ಮಿನಿಟ್ ನೀವು ಹೌಸ್ ನಲ್ಲಿ ಉತ್ತರ ಕೊಡ್ತಾ ಇದ್ರಿ, ಫೆಬ್ರವರಿ ಮಾರ್ಚ್ ಹಾಕಿಲ್ಲ ಅಂತಂದ್ರೆ ಏನಂತ ಅದೊಂದ್ಸಲ ಹೇಳ್ಬಿಡ್ರಿ. ನೀವು ಹೇಳಾಕತ್ರಿ 23 ತಿಂಗಳು ಕೊಟ್ಟೇನಿ ಅಂತ, 23 ಕಂತು ಕೊಟ್ಟೇನೆ ಅಂತ ಹೇಳತ್ರಿ. ಆಸ್ ಪರ್ ಮೈ ರೆಕಾರ್ಡ್ಸ್ ನಿಮ್ ಸರ್ಕಾರ ಅಧಿಕಾರಿಗಳಿಗೆ ಕೊಟ್ಟಿದ್ರ ಪ್ರಕಾರ ಫೆಬ್ರವರಿ ಮಾರ್ಚ್ ಇನ್ನೂವರೆಗೆ ದುಡ್ಡು ಹಾಕಿಲ್ಲ. ಬಟ್ ನೀವು ಇವಾಗ ಹೇಳ್ತಾ ಇದ್ರೆ ನಾವು ಹಾಕೇವಿ ಅಂತೇಳಿ 23 ಕಂತು ಅಂತೇಳಿ. ಇನ್ನು ನೀವು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವಂಬರ್ ಮಟನು 3 ತಿಂಗಳಿದ್ದೀಗ ಬ್ಯಾಲೆನ್ಸ್ ಐತಿ. ಅದು 3 ತಿಂಗಳು ಯಾಕೆ ಬ್ಯಾಲೆನ್ಸ್ ಇಟ್ಟಿರಿ ಅನ್ನೋದು ಹೇಳ್ರಿ. ನೀವು ಹೇಳಿದ್ರೆ ಗೃಹಲಕ್ಷ್ಮಿ ಬಹಳ ಒಳ್ಳೇದೈತಿ, ಅದ್ರ ಬಗ್ಗೆ ಒಪಿನಿಯನ್ ಇಲ್ಲ. ಸರ್ 1 ಸೆಕೆಂಡ್ ಸರ್, ಕೊಡ್ತಾರೆ ಅವರು. ನಾನು 1 ಸೆಕೆಂಡ್ ಸರ್, ನಾನು ಕೇಳಾಕತ್ತೀನಿ, ಅದ ಕೇಳತ್ತೀನಿ. ಅದೇ ನೀವು ಯಾವ್ದು ಗಮನಿಸಿಲ್ಲ ಅದ್ರ ಬಗ್ಗೆ ಕೇಳಿ ಹೇಳಿ ಮೇಡಮ್. ಅದನ್ನ ಫೆಬ್ರವರಿ ಮಾರ್ಚ್ ಯಾಕೆ ಹಾಕಿಲ್ಲ ದುಡ್ಡು ಹೇಳಿ.
ನೋಡಿ, ನಾನು ಮಾನ್ಯ ಸದಸ್ಯರ ಗಮನಕ್ಕೆ ತೆಗೆದುಕೊಂಡು ಬರಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ನಾವು ಪ್ರತಿ ತಿಂಗಳು ಕೂಡ ಯಾರಿಗೂ ತೊಂದರೆ ಆಗಬಾರ್ದು ಅಂತ ಫೈನಾನ್ಸ್ ಡಿಪಾರ್ಟ್ಮೆಂಟ್ಗೆ ಫೈಲನ್ನು ಕಳಿಸಿರ್ತೀವಿ. ಭಾಳಷ್ಟು ಶ್ರದ್ಧೆಯಿಂದ ಈ ಡಿಪಾರ್ಟ್ಮೆಂಟ್ನ ಜವಾಬ್ದಾರಿ ತೆಗೆದುಕೊಂಡಾಗಿನಿಂದ ಇಲ್ಲಿಯವರೆಗೆ ಯಾವುದೇ ಒಂದು ಗುರುತರವಾದಂಥ ಆಪಾದನೆ ಇಲ್ಲದಂತೆ ಬಹಳಷ್ಟು ಚೆನ್ನಾಗಿ ನಿಭಾಯಿಸ್ಕೊಂಡು ಇಲ್ಲಿಯವರೆಗೆ ಬಂದಿದ್ದೀನಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಯಾವಾಗ ಕ್ಲಿಯರ್ ಮಾಡುತ್ತೋ ಆವಾಗ ದುಡ್ಡನ್ನು ನಾವು ಒಂದು ಗಂಟೆ ಒಂದು ಗಳಿಗೆಯನ್ನು ನಾವು ವೇಸ್ಟ್ ಮಾಡದೆ ನಾವು ದುಡ್ಡನ್ನು ಹಾಕ್ತೀವಿ. ಇಷ್ಟು ನಾನು ಸದಸ್ಯರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಅಂತ ಹೇಳ್ತಾ ಇದ್ದೀರಿ. ಫೈನಾನ್ಸ್ ಡಿಪಾರ್ಟ್ಮೆಂಟ್ ಎಲ್ಲಿದೆ? ಯಾವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಕೊಡ್ತಾರೆ, ಒಂದ್ ನಿಮಿಷ ಒಂದ್ ಗಳಿಗೆ ನಾವು ತಡ ಮಾಡದೆ ನಾವು ದುಡ್ಡನ್ನ ಹಾಕ್ತೀವಿ ಅಂತಾನೆ ತಮಗೆ ಹೇಳ್ತಾ ಇದ್ದೀನಿ. ಇದಕ್ಕಿಂತ ಇನ್ನೇನ್ ಹೇಳಿ ನಾನು? ಮೇಡಮ್, ನಾನು ಹೇಳೋದು ಒಂದ್ಸಲ ಅರ್ಥ ಮಾಡ್ಕೊಳ್ರಿ. ಫೆಬ್ರವರಿ ಮಾರ್ಚ್ ಹಾಕಿದೆ, ಏಪ್ರಿಲ್ ಮೇ ಜೂನ್ ಜುಲೈ ನೀವು ಹಾಕಿದಿರಿ ದುಡ್ಡು, ಅದ್ರ ಬಗ್ಗೆ ನನ್ನ ಕ್ವಶನ್ ಇಲ್ಲ. ಯಾಕಂದ್ರೆ ನೀವು 2 ತಿಂಗಳ ಬ್ಯಾಲೆನ್ಸ್ ಇಟ್ಟಿದ್ರಿ. ಒಂದು ಈಗ ಹೊಸದಾಗಿ ಈಗೇನು 3 ತಿಂಗಳ ಬ್ಯಾಲೆನ್ಸ್ ಐತಲ್ಲ, ಈಗ ನಮ್ದು ಸೆಪ್ಟೆಂಬರ್ ಅಕ್ಟೋಬರ್ ನವೆಂಬರ್ 3 ತಿಂಗಳು ಹಾಕಿಲ್ಲ. ಯಾಕೆ ಡಿಲೇ? ಏನು ಸರ್ಕಾರ ಹತ್ರ ದುಡ್ಡು ಇಲ್ವಾ? ಏನು ಸಮಸ್ಯೆ ಇದೆ? ಅದನ್ನೊಂದು ಸ್ವಲ್ಪ ಕ್ಲಾರಿಫಿಕೇಶನ್ ಮಾಡಿ. ನಾನು ಇಲ್ಲಿಯವರೆಗೆ ಬೇರೆ ರಾಜ್ಯದ ಬಗ್ಗೆ ಮಾತನಾಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ನಾನು ಅನಗತ್ಯ ಬೇರೆದನ್ನ ಮೈ ಮೇಲೆ ಎಳ್ಕೊಳ್ಬಾರ್ದು ಅಂತ ಸುಮ್ಮನೆ ಇದ್ದೆ. ಪದೇ ಸದಸ್ಯರು ನನ್ನನ್ನು ಫೋರ್ಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತೇನೆ. ತಮ್ಮ ಲಾಡ್ಲಿ ಬೆಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಮೇಡಮ್, ನಾನು ಕೇಳ್ತಾ ಇರೋದು ಕರ್ನಾಟಕದ ಅಧಿವೇಶನಾಗಿ ನಿಮಗೆ ನನಗೆ ಲಾಡ್ಲಿ ಬೆಹನ ಬಗ್ಗೆ ನಿಮಗೆ ಕೇಳ್ತೀನಿ. ಮಹಾರಾಷ್ಟ್ರದ ವಿಧಾನಸಭೆ ಕೇಳ್ತಿಲ್ಲ, ನೀವು ಉತ್ತರ ಕೊಡಬೇಕಾಗಿದ್ದು ನೀವು. ಕರ್ನಾಟಕ ವಿಧಾನಸಭೆ ಶಾಸಕನಾಗಿ ನಿಮಗೆ ಕೇಳ್ತೀನಿ. ಲಾಡ್ಲಿ ಬೆಹನ ಕಂಪಾರಿಸನ್ ಮಾಡ್ಬೇಡ್ರಿ. ಲಾಡ್ಲಿ ಬೆಹನ ಏನಾಯ್ತು ಮಹಾರಾಷ್ಟ್ರದಲ್ಲಿ? ಕರ್ನಾಟಕ ಅನೌನ್ಸ್ ಮಾಡಿದ್ರಿ, ಎಲೆಕ್ಷನ್ ಗೆದ್ರಿ. ನಾನು ಹೇಳ್ಬೇಡ್ರಿ ಆನ್ಸರ್. ಅಲ್ಲಲ್ಲ, 4 ತಿಂಗಳ ಹಣವನ್ನ ಸರ್ ಇಲೆಕ್ಷನ್ ಬರುತ್ತೆ ಅಂತ ಹೇಳಿ ಅಧ್ಯಕ್ಷರೇ 4 ತಿಂಗಳ ಹಣವನ್ನ ಮುಂಗಡವಾಗಿ ಪಾವತಿ ಮಾಡಿದ್ರಿ ಇವರು ಮಹಾರಾಷ್ಟ್ರದಲ್ಲಿ. ಇವ್ರದೇ ಸರ್ಕಾರ ಇದೆ. ಈಗ ಎಲ್ಲಿಗೆ ಬಂದಿದೆ? ಎಷ್ಟು ಕುಂಠಿತ ನಡೀತಾ ಇದೆ? ಎಷ್ಟು ಹಣ ಅದ್ರ ಬಗ್ಗೆ ಇದೆಯಾ? ಅದ್ರ ಬಗ್ಗೆ ಏನಾದ್ರು ಇವ್ರ ಹತ್ರ ಮಾಹಿತಿ ಇದೆಯಾ? ರಾಜ್ಯದ ಮಹಿಳೆಯರಿಗೆ ಎಷ್ಟೊಂದು ಅನುಕೂಲ ಆಗಿದೆ ಅನ್ನೋದ್ರ ಬಗ್ಗೆ ಏನಾದ್ರು ನೀವು ನೋಡಿದೀರಾ, ತಿಳ್ಕೊಂಡಿದ್ದೀರಾ? ಈ ಯೋಜನೆಯನ್ನು ವಿರೋಧ ಮಾಡಿದಂತವ್ರು ನೀವು. ಈ ಯೋಜನೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳದಂತವ್ರು ಇವರು. ಇವರಿಗೆ ಬಹಳಷ್ಟು ಒಮ್ಮಿಂದೊಮ್ಮೆಲೆ ಕಾಳಜಿ ಬಂದ್ಬಿಡ್ತಾ, ಮಹಿಳೆಯರ ಮೇಲೆ ಈ ಯೋಜನೆ ಮೇಲೆ ಪ್ರೀತಿ ಬಂದ್ಬಿಡ್ತಾ. ಇವತ್ತು ಈ ಯೋಜನೆ ನಾನ್ ಕೇಳ್ತಾ ಇರೋದು ಮೇಡಮ್, ನಿಮ್ಗೆ ನೀವೇನ್ ಮಾತು ಕೊಟ್ಟಿರಿ ಅದನ್ನ ನಡೆಸ್ಕೊಡಿ ಅಂತ ಕೇಳ್ತೇವೆ. ಅಡಿಷನಲ್ ಏನು ಕೇಳಕ್ಕಿಲ್ಲ ನಿಮ್ಗೆ. ಒಂದು ಬಹಳ ಸ್ಪಷ್ಟತೆ ಐತಿ. ನೀವು ಇದು 3 ತಿಂಗಳಾಯ್ತು, ಯಾಕೆ ದುಡ್ಡು ಹಾಕ್ತಾ ಇಲ್ಲ? ಏನ್ ಸಮಸ್ಯೆ? ಸರ್ಕಾರಕ್ಕೆ ಹಣಕಾಸಿನ ಕೊಟ್ಟೈತೆ, ಏನಾದ್ರೂ ತೊಂದರೆ ಐತಾ? ಅದನ್ನೆಲ್ಲ ಕ್ಲಾರಿಫಿಕೇಶನ್ ಮಾಡ್ರಿ. ಈಗ ಹಣಕಾಸಿನ ತೊಂದರೆ ಇದ್ರೆ ಹೇಳಿ, ಸರ್ಕಾರ ದುಡ್ಡಿಲ್ಲ ಫೆಬ್ರವರಿ ಮಾರ್ಚ್ ಶಿವಶೆಟ್ಟಿ ಉಲ್ಲೇಖ ಮಾಡ್ಯಾರ ಅವರು. ಅಲ್ಲ, ಮಂತ್ರಿಗಳು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಸಹಾಯ ಮಾಡ್ರಿ ಬೇರೆಯವರು. ಅವ್ರ ಮಂತ್ರಿಗಳು ಚರ್ಚೆ ಮಾಡ್ತೀರಿ. ಅವ್ರು ಹೇಳ್ತಾ ಇದ್ದಾರೆ ನನಗೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ರೊಕ್ಕ ಕೊಡ್ತಾ ಇಲ್ಲ, ಫೈನಾನ್ಸ್ ಡಿಪಾರ್ಟ್ಮೆಂಟ್ ದುಡ್ಡಿಲ್ಲ, ಹಾಗಾಗಿ ಅಂತ ಅವ್ರ ಮಂತ್ರಿಗಳು ಹೇಳ್ತಾರೆ. ಪಾಪ ಸಹಾಯ ಮಾಡ್ರಿ. ಈಗ ಕನ್ಫ್ಯೂಷನ್ ಬೇಡ, ಸಹಾಯ ಮಾಡ್ರಿ. ಮಾನ್ಯ ಅಧ್ಯಕ್ಷ, ಚರ್ಚೆ ಬೇಡ. ಈಗ ಮಾನ್ಯ ಅಧ್ಯಕ್ಷ, ಇದರಲ್ಲಿ ರಾಜಕಾರಣ ಬೆರೆಸಬೇಡಿ. ಸಮೃದ್ಧಿ ಜಮನಾಥ್ ಮಹೇಶ್ ತೆಂಗಿನಕಾಯಿ ಹೇಳಿದ್ದೇನು ಅಂತ ಕೇಳಿದ್ರೆ ನೀವು ಆನ್ಸರ್ ಮಾಡಿದ್ದೇನು ಮಾನ್ಯ ಸಚಿವರೇ? 2025 ಆಗಸ್ಟಿನ ತನಕ ನಾವು ಕೊಟ್ಟಿದೀವಿ ಅಂತ ನೀವು ಹೇಳಿದ್ರಿ. ಐ ಅಗ್ರಿ, ನೀವು ಸದನದಲ್ಲಿ ಒಪ್ಕೊಂಡಿದ್ದೀರಿ. ಅವ್ರು ಹೇಳ್ತಾ ಇರೋದು ಆಗಸ್ಟ್ ತನಕ ಕೊಟ್ಟಿದ್ದೀರಿ, ನೀವು ಹೇಳ್ತಾ ಇದ್ದೀರಿ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳಲ್ಲಿ ನಿಮಗೆ ಬಂದಿಲ್ಲ ಅಂತ ಹೇಳ್ತಿದ್ದಾರೆ. ಆ 2 ತಿಂಗಳು ಕ್ಲಾರಿಫೈ ಮಾಡಿ. ಮುಂದಿನ 3 ತಿಂಗಳಲ್ಲಿ ಆಗಿಲ್ಲ ಅನ್ನೋ ನಮಗೆ ಗೊತ್ತಿದೆ. ಆ 2 ತಿಂಗಳಲ್ಲಿ ಬಿಟ್ಟೋಗಿದ್ಯಾ ಅನ್ನೋದನ್ನ ಕ್ಲಾರಿಫೈ ಮಾಡಿ ಆಯ್ತಷ್ಟೇ. ನೀವು ಇನ್ನೇನೋ ಬೇರೆ ರಾಜ್ಯದ ಹೇಳಕ್ ಹೋದ್ರೆ ನಾವು ಆ ರಾಜ್ಯದ ಹೇಳಕ್ ಹೋದ್ರೆ ನಿಮ್ಗೆ ಸಮಸ್ಯೆ ಆಗುತ್ತೆ. ಅದನ್ನ ಹೇಳ್ಬೇಡಿ. ಮೊನ್ನೆ ಮಹಾರಾಷ್ಟ್ರಕ್ಕೆ ಹೋಗಿ ಬಂದಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರು, ಇನ್ನೂ ಬೆಳಕು ಚೆಲ್ಬೋದು ಅದ್ರ ಬಗ್ಗೆ. ಈಗ ನೀವು ಮಾರ್ಚ್ ಮತ್ತು ಏಪ್ರಿಲ್ ಮಾತ್ರ ಈ ಯೋಜನೆಯನ್ನ ಹಿಗ್ಗಾಮುಗ್ಗ ಬೀದಿಯಲ್ಲಿ ಹಾದಿಯಲ್ಲಿ ನೀವು ಈ ಯೋಜನೆ ಬಗ್ಗೆ
ಈಗ ಒಂದೇ ಗ್ಯಾರಂಟಿಯನ್ನ ಸರಿಯಾಗಿ ಎರಡು ತಿಂಗಳು ವಿಚಾರಕ್ಕೆ ಇಷ್ಟೆಲ್ಲ ಅಬ್ಜೆಕ್ಷನ್ ಮಾಡ್ತಾರೆ ಅಂದ್ರೆ ಇವ್ರಿಗೆ ಕರುಣೆನೇ ಇಲ್ಲಲ್ಲ ಅಂತ ನಾನು ಬೇಜಾರಾಗುತ್ತೆ. ಮಹೇಶ್ ಈಗ 2 ತಿಂಗಳ ಚರ್ಚೆ ಇರುವಂತದ್ದು. ಅವ್ರು ಹೇಳ್ತಾರೆ ಆಗಸ್ಟ್ ತನಕ ಕೊಟ್ಟಿದ್ದಾರೆ, ಅದರ್ಥ ಮಾರ್ಚ್ ಮತ್ತು ಫೆಬ್ರವರಿ ಸೇರಿಸಿ ಕೊಟ್ಟಿದ್ದೇವೆ ಅಂತ ಅರ್ಥ. ನೀವು ಕೊಡ್ಲಿಲ್ಲ ಅಂತ ಹೇಳಿದ್ರೆ ಆ ದಾಖಲೆ ಹೋಗಿ ಅವ್ರ ಎನ್ಕ್ವೈರಿ ಮಾಡಿದ್ರೆ ಹೇಳ್ತಾರೆ. ಅಧ್ಯಕ್ಷ, ಈ ಸರ್ಕಾರಕ್ಕೆ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರೆ ಅಂತ ಕಾಣುತ್ತೆ ನನಗೆ. ಯಾಕಂದ್ರೆ ಮಾರ್ಚ್ ಮತ್ತೆ ಏಪ್ರಿಲ್ ಮತ್ತೆ ಆಗಸ್ಟಿಗೆ ಹೋಗಿದೆ, ಹಾಗಾಗಿ ಲೆಕ್ಕಕ್ಕೆ ಪಿಟಿ ಮಾಡ್ತಿದ್ರ ಅಂತ ಇವರಿಗೆ. ಅಧ್ಯಕ್ಷರೇ, ಸಮೃದ್ಧಿ ಅಧ್ಯಕ್ಷರೇ, 1 ಮಿನಿಟ್, ಲಾಸ್ಟ್ ಒಂದು ಕ್ವಶನ್ ಇದೆ. ಒಂದು, ಅವ್ರು ಇನ್ನೂ ಕೊಡ್ಲಿಲ್ಲ ಫೆಬ್ರವರಿ ಮಾರ್ಚ್. ನೀವು 1 ಮಿನಿಟ್ ಸರ್, ನೀವು ಹೇಳಕತ್ತಿದ್ದು ನಾನು ಡಾಕ್ಯುಮೆಂಟ್ಸ್ ಕೊಡ್ತೇನೆ ಅವ್ರಿಗೆ. ಫೆಬ್ರವರಿ ಮಾರ್ಚ್ ಕೊಟ್ಟಿಲ್ಲ ಅಂತ ನಾನು ಡಾಕ್ಯುಮೆಂಟ್ ಕೊಡ್ತೇನೆ, ಆಯ್ತಾ? ಅದ್ರ ಕ್ಲಿಯರಿಟಿ ಅವ್ರು ಹೇಳ್ತಾರೆ. ತಡಿ ಬರೋಣ, ಅವ್ರು ಹೇಳಿದ ಮೇಲೆ ನಾನು ಕ್ಲಾರಿಫಿಕೇಶನ್ ಮಾಡಲಿ. ಎರಡನೇದ್ದು, ಈಗೇನು ನಮ್ಗೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ಗೆ ಇನ್ನೂ ಕೊಟ್ಟಿಲ್ಲ. ನನಗೂ ಭಾಳ ಖುಷಿ ಐತಿ, ನೀವು ಒಳ್ಳೆ ಕೆಲಸ ಮಾಡತ್ತೀರಿ, ಮಾಡ್ರಿ. ಆದ್ರೆ ಕೊಟ್ಟ ಮಾತನ್ನ ಸರಿಯಾಗಿ ನಡೆಸ್ಕೊರಿ ಅಂತೇಳಿ. ತಿಂಗಳ ನಿಮಗೆ 2,000 ರೂಪಾಯಿ 1ನೇ ತಾರೀಕಿಗೆ 2ನೇ ತಾರೀಕಿಗೆ ಬರುತ್ತೆ ಅಂತ ಹೇಳಿದ್ರಲ್ಲ. ಸೆಪ್ಟೆಂಬರ್, ಅಕ್ಟೋಬರ್ 3 ತಿಂಗಳು ಬಂದಿಲ್ಲ. ಈಗ ಯಾವ ಚುನಾವಣೆನೂ ಬರಂಗಿಲ್ಲ ಸದ್ಯಕ್ಕೆ, ಅಲ್ಲಿ ಮಟ್ಟ ಇಟ್ಕೊಂಡು ಹಾಕಾಕ. ಹಾಗಾಗಿ ಅದನ್ನ ಯಾವ ಟೈಮ್ ಬಾಂಡ್ ಲಿಮಿಟ್ನಾಗ ದುಡ್ಡು ಹಾಕ್ತೀರಿ ಅದನ್ನ ಕ್ಲಾರಿಫಿಕೇಶನ್. ಈಗ ಅವ್ರಿಗೆ ಸಮೃದ್ಧಿ ಮಂಜುನಾಥ್ ಉತ್ತರ ನಾಳೆ ಬರ್ತದೆ. ನಾಳೆ ಸಬ್ಜೆಕ್ಟ್ ನೋಡ್ತಕ್ಕಂಥ ಪಟ್ಟಾಣಿ ಉತ್ತರ ಲಾ ಮಿನಿಸ್ಟರ್ ಅವರು ಇಲ್ಲ, ಅವ್ರು ನಾಳೆ ಬಂದು ಕೊಡ್ತಾರೆ ಅಂತ ಹೇಳಿದ್ದಾರೆ. ನಿಮ್ಗೆ ಬೇಕಾದ್ರೆ ಬೇರೆ ಮಿನಿಸ್ಟರ್ ಕೊಡಿಸ್ತೇನೆ, ಅಭ್ಯಂತರ ಇಲ್ಲ. ನಿಮ್ಗೆ ಉತ್ತರ ಬಂದೆ, ಮತ್ತು ಲಾ ಮಿನಿಸ್ಟರ್ ಇಲ್ಲ, ಅವ್ರು ಹೇಳಿದ್ರು ನಾನು ಬಂದು ನಾಳೆ ಕೊಡ್ತಾರೆ ಅಂತ ಹೇಳಿದ್ದಾರೆ. ಓಕೆ. ಪಟ್ಟಾಣಿ ಹಸೀರ್ ಅಹಮದ್ ಖಾನ್. ಶಿಗ್ಗಾಂವ್ ವಿಧಾನಸಭಾ ಕ್ಷೇತ್ರದ ಗುಡ್ಡ ಚೆನ್ನಾಪುರ ಗ್ರಾಮವನ್ನು ಕನಕ ಪ್ರಾಧಿಕಾರಕ್ಕೆ ಸೇರಿಸಬೇಕಂತ ಹೇಳಿ ಮನವಿ ಮಾಡಿದ್ದೆ. ಉತ್ತರ